ನೀವೇನಾದರೂ DSA ಸ್ಟಾರ್ಟ್ ಮಾಡಿದರೆ ಫಸ್ಟ್ ಟಾಪಿಕ್ ಅರೇ ಡೇಟಾ ಸ್ಟ್ರಕ್ಚರ್. ಈ ವಿಡಿಯೋ ನೋಡಿದ್ರೆ ಅರೇ ಕಾನ್ಸೆಪ್ಟ್ ನಿಮಗೆ ಫುಲ್ ಕ್ಲಿಯರ್ ಆಗುತ್ತೆ. ಒಂದು ಕ್ವಿಕ್ ರೀಕ್ಯಾಪ್ ಮಾಡೋದಾದರೆ, ಲಾಸ್ಟ್ ವಿಡಿಯೋಲಿ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ನೋಡಿದ್ವಿ. ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಎಕ್ಸಾಂಪಲಲ್ಲಿ ಫಸ್ಟ್ ಒನ್ ಇಸ್ ಅರೇ. ಈಗ ಈ ವಿಡಿಯೋಲಿ ನಾವು ಅರೇ ಕಾನ್ಸೆಪ್ಟ್ ಸಿಂಪಲ್ಲಾಗಿ ತಿಳ್ಕೊಳ್ಳೋಣ. ಅರೇ ಅಂದರೆ ಸೇಮ್ ಡೇಟಾ ಟೈಪ್ನ ಮಲ್ಟಿಪಲ್ ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕೆ ಯೂಸ್ ಆಗೋದು. ಆಲ್ ಎಲಿಮೆಂಟ್ಸ್ ಆರ್ ಸ್ಟೋರ್ಡ್ ಇನ್ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್. ಆ್ಯಂಡ್ ಇನ್ ಸಿಂಪಲ್ಲಾಗಿ ಹೇಳೋದಾದರೆ, ಸೇಮ್ ಟೈಪ್ ಆಫ್ ಡೇಟಾಸ್ಗೆ ಸಿಂಗಲ್ ವೇರಿಯೇಬಲ್ ನೇಮ್ ಯೂಸ್ ಮಾಡೋದು ಅರೇ. ಫಾರ್ ಎಕ್ಸಾಂಪಲ್, ಮಾರ್ಕ್ಸ್ ಸ್ಟೋರ್ ಮಾಡಬೇಕು ಅಂದರೆ 10, 20, 30, 40, 50 ಆರ್ ಮಾರ್ಕ್ಸ್. ಇದೆಲ್ಲ ಏನು ಇಂಟೀಜರ್ ಡೇಟಾ ಟೈಪ್ಸ್. ಇದೆಲ್ಲನೂ ಒಂದು ಸಿಂಗಲ್ ವೇರಿಯೇಬಲ್, ಮಾರ್ಕ್ಸ್ ಅನ್ನೋ ಸಿಂಗಲ್ ವೇರಿಯೇಬಲಲ್ಲಿ ಸ್ಟೋರ್ ಮಾಡೋದು. ಸೊ ದಿಸ್ ಈಸ್ ಅನ್ ಅರೇ. ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋದಾದರೆ, ಕ್ಲಾಸ್ ರೂಮಲ್ಲಿ ಹೇಗೆ ಬೆಂಚ್ ವೈಸ್ ಸ್ಟೂಡೆಂಟ್ಸ್ ಕೂತಿರ್ತಾರಲ್ವಾ, ಸೊ ಅದೇ ಆರ್ಡ್ರಲ್ಲಿ ಅರೇಯಲ್ಲಿ ಡೇಟಾ ಆರ್ಡರ್ ವೈಸ್ ಸ್ಟೋರ್ ಆಗುತ್ತೆ. ಇಲ್ಲಿ ಈ ಬೆಂಚ್ ನಂಬರ್ಸ್ ಬಂದು ಇಂಡೆಕ್ಸ್ ಅಂತ ಹೇಳ್ಬೋದು, ಆ್ಯಂಡ್ ಸ್ಟೂಡೆಂಟ್ಸ್ ಬಂದು ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ವೇರಿಯೇಬಲ್ ಅಂದರೆ ಈ ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಸೊ ಲೈಕ್ ಸೇಮ್ ವೇ ಈ ವೇರಿಯೇಬಲಲ್ಲಿ ಈ ಎಲಿಮೆಂಟ್ಸ್ ಇರುತ್ತೆ. ಅರೇ ರೆಪ್ರೆಸೆಂಟೇಷನ್ ನೋಡೋದಾದರೆ, ಅರೇಯಲ್ಲಿ 2 ಇಂಪಾರ್ಟೆಂಟ್ ಟರ್ಮ್ಸ್ ಇದೆ, ಎಲಿಮೆಂಟ್ ಆ್ಯಂಡ್ ಇಂಡೆಕ್ಸ್ ಅಂತ. ಎಲಿಮೆಂಟ್ ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂಸ್, ದಟ್ ಈಸ್ ಇಟ್ ಮೇ ಬಿ 10, 20, 30, 40 ಲೈಕ್ ವೇ. ಆ್ಯಂಡ್ ಇಂಡೆಕ್ಸ್ ಅಂದರೆ ಪೊಸಿಷನ್ ನಂಬರ್, ಅಂದರೆ ಯಾವ ಎಲಿಮೆಂಟ್ ಯಾವ ಪೊಸಿಷನಲ್ಲಿದೆ ಅಂತ. ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 0. ಫಾರ್ ಎಕ್ಸಾಂಪಲ್, ನೀವು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಮಾರ್ಕ್ಸ್ ಆಫ್ 0 ಅಂದರೆ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ 0 ಅಲ್ಲ, ಸೊ 0ಇಂದ ಸ್ಟಾರ್ಟ್ ಮಾಡಬೇಕು. ಮಾರ್ಕ್ಸ್ ಆಫ್ 0 ಅದು 10, ಮಾರ್ಕ್ಸ್ ಆಫ್ 1 ಏನಿದೆ 20, ಮಾರ್ಕ್ಸ್ ಆಫ್ 2 30 ಆ್ಯಂಡ್ ಸೋ ಆನ್. ಟೈಪ್ಸ್ ಆಫ್ ಅರೇಸ್ ನೋಡೋದಾದರೆ, ದೆರ್ ಆರ್ 2 ಟೈಪ್ಸ್, 1 ಡೈಮೆನ್ಷನಲ್ ಅರೇ ಆ್ಯಂಡ್ 2 ಡೈಮೆನ್ಷನಲ್ ಅರೇ. 1 ಡೈಮೆನ್ಷನಲ್ ಅಂದರೆ ಸಿಂಗಲ್ ರೋ ಇರುತ್ತೆ ಅಷ್ಟೇ. ಸೊ ಎಕ್ಸಾಂಪಲ್, ಇಂಟ್ a ಆಫ್ 5, ದಿಸ್ ಈಸ್ 1 ಡೈಮೆನ್ಷನಲ್. 2 ಡೈಮೆನ್ಷನಲ್ ಅಂದರೆ ರೋಸ್ ಆ್ಯಂಡ್ ಕಾಲಮ್ಸ್ ಇರುತ್ತೆ, ದಟ್ ಈಸ್ ಇನ್ ಮ್ಯಾಟ್ರಿಕ್ಸ್ ಫಾರ್ಮ್. ಎಕ್ಸಾಂಪಲ್, ಇಂಟ್ a ಆಫ್ 3 ಆ್ಯಂಡ್ 3. ಇದು ಈ ಕ್ಲಾಸ್ ರೂಮ್ ಎಕ್ಸಾಂಪಲ್ ನೋಡೋದಾದರೆ, ದಿಸ್ ಈಸ್ ಅ ಎಕ್ಸಾಂಪಲ್ ಫಾರ್ ಮ್ಯಾಟ್ರಿಕ್ಸ್ ಫಾರ್ಮ್. You have 4 rows and 3 columns. You can represent it as int a of 4, 3. Advantages of arrays ನೋಡೋದಾದರೆ, it is easy to access data and fast retrieval, simple implementation also. Disadvantage ಏನಂದರೆ, it is a fixed size. Array is a fixed size. We cannot change the size of array. Now, and memory waste, insertion and deletion difficulty. Applications of array: marks list, employee salary list, image pixels, matrix operations. These are the applications of array. Next video ಅಲ್ಲಿ array operations ನೋಡೋಣ, that is traversal, insertion and deletion. ಸೊ ನೀವೇನಾದರೂ ಈ ಅರೇ ಇಂಟ್ರೊಡಕ್ಷನ್ ಟಾಪಿಕ್ನ ಕಂಪ್ಲೀಟ್ ಮಾಡಿದರೆ ಕಮೆಂಟ್ ಮಾಡಿ ಅರೇ ಆಪರೇಷನ್ಸ್ ಅಂತ. ಸೊ ಅಂಟಿಲ್ ದೆನ್ ಕೀಪ್ ಲರ್ನಿಂಗ್. ಬಾಯ್.